ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ತುಂಬ ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಚುಲಿ ಸುದೀಪ್ ಸರ್ಗೆ ತುಂಬ ಪ್ರೆಷರ್ ಜಾಸ್ತಿ. ಅಂದರೆ ನನ್ನ ಸಿನಿಮಾಗೆ ಬಂದಾಗ, ಯಾಕಂದರೆ ಅವ್ರು ಬಂದಾಗೆಲ್ಲ ಸಿನಿಮಾ ಹಿಟ್ ಆಗ್ತಾಯಿದೆ. ಸೊ ಈ ಸಿನಿಮಾನ ಬಂದಿದೆ. ಸೊ ನನಗಿಂತ ಆ್ಯಕ್ಚುಲಿ ಅವ್ರಿಗೆ ಪ್ರೆಷರ್ ಜಾಸ್ತಿ ಇದೆ. ಆ್ಯಂಡ್ ಅವ್ರ ಪ್ರೆಷರ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಸರ್. ಬ್ರ್ಯಾಡ್ ವಿಷಯಕ್ಕೆ ಬರೋದಾದರೆ, ಶಶಾಂಕ್ ಸರು ಕತೆ ಒಂದು 4-5 ಕತೆಗಳು ತೊಗೊಂಬಂದಿರು. 4-5 ಕತೆಗಳಲ್ಲಿ ಐ ಥಿಂಕ್ ಕೊನೆ ಫೈನಲ್ ಆಗಿದ್ದು ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನನ್ನನ್ನು ತುಂಬ ಬೇರೆ ಥರದ ಒಂದು ಪ್ರೆಸೆಂಟ್ ಮಾಡಿದ್ದಾರೆ ನನ್ನನ್ನು. ಅದಾಗಿ ನನ್ನ ಹೇರ್ ಸ್ಟೈಲ್ ಆಗ್ಬೋದು, ಕಣ್ಣಿಗೆ ಲೆನ್ಸ್ ಹಾಕಿರ್ಬೋದು, ಅಥವಾ ಕಾಸ್ಟ್ಯೂಮ್ಸ್ ಆಗ್ಬೋದು, ಮ್ಯಾನರಿಸಮ್ ಆಗ್ಬೋದು, ಪ್ರತಿಯೊಂದು ಅಂದರೆ ಇಲ್ಲಿವರೆಗೂ ನಾನೇ ಮಾಡಿಲ್ಲ. ಪ್ಲಸ್ ತುಂಬ ಹೊಸದಾಗಿ ಕಾಣುತ್ತೆ. ಸೊ ಈಗ ನಾವು ಆ್ಯಕ್ಚುಲಿ ಕಾಯ್ತಾ ಇದ್ದೀವಿ ಅದನ್ನು ಹೇಗೆ ಜನ ರಿಸೀವ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಯಾರ್ಯಾರು ನೋಡಿದ್ರು ಅವರೊಂದು ದರ್ಶನ ಹೇಳಿದ್ರು ನನಗೆ, ಆ್ಯಕ್ಚುಲಿ ಇದು ನಿಮಗೆ ಚೆನ್ನಾಗಿ ಸೂಟ್ ಆಗ್ತದೆ ಅಂತ. ಸೊ ಪ್ರಾಬಬ್ಲಿ ಇದಾದ್ಮೇಲೆ ಜಾಸ್ತಿ ಈ ಥರ ಸಿನಿಮಾಗಳನ್ನ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಶಶಾಂಕ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಐ ಥಿಂಕ್ ಅವರೊಬ್ಬರೇ ಡೈರೆಕ್ಟರ್ ನಾನು 2ನೇ ಸಿನಿಮಾ ಮಾಡ್ತಾರೆ ಅದು. ಸೊ ಇಷ್ಟು ಜರ್ನಿಗೆ ಬರೀ ಒಂದೊಂದು ಸಿನಿಮಾ ಮಾಡ್ಕೊಂಬಂದಿದ್ದೀನಿ. ಬಟ್ ಇದೊಂದೇ ಸಿನಿಮಾ ಅಂದರೆ ಶಶಾಂಕ್ ಸರ್ ಜೊತೆ ಮಾತ್ರ 2 ಸಿನಿಮಾ ಮಾಡಿದ್ದೀನಿ. ಪ್ರಾಬ್ಲಿ ಇನ್ನೂ ಜಾಸ್ತಿ ಸಿನಿಮಾಗಳಾಗುತ್ತೆ ಅದು. ಯಾಕಂದರೆ ಅದೊಂದು ಕಂಫರ್ಟ್ ಇದೆ ಆ್ಯಂಡ್ ಅಂಥದ್ದು ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ. ಅಂದರೆ ಬ್ಲೈಂಡಾಗಿ ಬಿಲೀವ್ ಮಾಡ್ಬೋದು ಅವ್ರನ್ನ. ಅಂದರೆ ಡೈರೆಕ್ಟಾಗಿ ಶೂಟಿಂಗ್ ಹೋಗಿ ಸುಮ್ಮನೆ ಪೇಪರ್ ಇಸ್ಕೊಂಡು ಆ್ಯಕ್ಟ್ ಮಾಡ್ಬೋದು, ಅಷ್ಟು ಅಂದರೆ ಟ್ರಸ್ಟ್ ಮಾಡ್ಬೋದು ಅವ್ರನ್ನ. ಅಂಥ ಒಂದು ಅದ್ಭುತವಾದ ಡೈರೆಕ್ಟರು. ಅಂದರೆ ಅವ್ರಿಗೆ ಅದೊಂದು ಬೇಸಿಕ್ ಗ್ರಾಫ್ ತುಂಬ ಚೆನ್ನಾಗಿ ಗೊತ್ತು. ಒಂದು ಸ್ಕ್ರಿಪ್ಟ್ ಹೇಗೆ ಮಾಡೋದು, ಒಂದು ಕ್ಯಾರೆಕ್ಟರ್ ಆರ್ಕ್ ಹೇಗೆ ಮಾಡೋದು. ಸೊ ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆ್ಯಂಡ್ ಅವರು ಅಂದರೆ ನಿಮಗೆ ಯಾವತ್ತೂ ಒಂದು ಕೆಟ್ಟ ಸಿನಿಮಾ ಮಾಡಲ್ಲ ಶಶಾಂಕ್ ಸರ್. ನಿಮಗೆ ಒಂದು ಮಿನಿಮಮ್ ಗ್ಯಾರಂಟಿ ಅಂತ ಡೈರೆಕ್ಟರ್ ಅಂತ ಕರೆಯೋದನ್ನ, ಅಂದರೆ ಒಂದು ಕೂತ್ಕೊಂಡು ನೋಡಿದ್ರೆ ಎಲ್ರಿಗೂ ಖುಷಿ ಕೊಡುವಂಥ ಒಂದು ಸಿನಿಮಾ ಮಾಡೋಂಥ ಒಂದು ಡೈರೆಕ್ಟ್ರು. ಆ್ಯಂಡ್ ಮಂಜುನಾಥ್ ಸರ್ ಈ ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ಅಂದರೆ ಕಥೆಗಳನ್ನ ಬರ್ಕೊಂಡ್ಬಿಡ್ತೀವಿ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಪ್ರೊಡ್ಯೂಸರು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಾನು ಪ್ರತಿ ಒಂದು 75-80 ದಿನ ಶೂಟಿಂಗ್ ಮಾಡಿರ್ತೀವಿ ನಾವು ಇದನ್ನು. ಯಾವತ್ತೂ ಒಂದು ದಿನವೂ ಒಂದು ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡಿರೋಂಥ ಒಂದು ಚಿತ್ರ. ಅದು ಓನ್ಲಿ ಫಿಲ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಫ್ರೇಮು ಕಾಂಪ್ರಮೈಸ್ ಆಗಿದೆ ಸಿನಿಮಾದಲ್ಲಿ. ಅಷ್ಟು ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಅಷ್ಟು ಬಂಡವಾಳನ ಹಾಕಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಅದು ತೆರೆ ಮೇಲೆ ಕಾಣುತ್ತೆ. ಸೊ ನಿಮ್ಮ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಹೋಪ್ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಮನೀಷಾ, ಆಲ್ ದಿ ಬೆಸ್ಟ್. ಫಸ್ಟ್ ಫಿಲ್ಮ್ ಅವರು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ರಮೇಶ್ ಇಂದರ್ ಸರ್, ನಿಮ್ಮ ಜೊತೆ ಮಾಡಿ ಭಾಳ ಖುಷಿ ಆಯಿತು. ನನಗೆ ಭಾಳ ಇಷ್ಟವಾದ ನಟ ಅವರು. ಭಾಳ ಖುಷಿ ಆಯಿತು. ಆ್ಯಂಡ್ ಡ್ರ್ಯಾಗನ್ ಮಂಜು ಅವ್ರ ಜೊತೆ ಭಾಳ ಮಜಾ ಆಯ್ತದೆ. ಸ್ಕ್ರೀನಲ್ಲಿ ಕಾಣುತ್ತೆ ನಿಮಗೆ ಅದೊಂದು ಅದ್ಭುತವಾದ ಕ್ಯಾರೆಕ್ಟರ್ಗಳು. ತುಂಬ ಚೆನ್ನಾಗಿದೆ. ಓವರ್ ಆಲ್ ಕ್ಯಾರೆಕ್ಟರ್ಸ್ ಸಿನಿಮಾ ನಿಮಗೆ ಭಾಳ ಎಂಟರ್ಟೈನಿಂಗ್ ಆಗುತ್ತೆ.